ಇರ್ಬೋದು, ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಎಚ್ ಕೆ ನಾರಾಯಣಸ್ವಾಮಣ್ಣವರಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದಾರೆ. ಪುರಸಭೆಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಾದವರವರಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಬಗ್ಗೆ ಮಾತಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾನು ಅವರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ. ಆ ಹೇಳಿಕೆಗೆ ತಾವೆಲ್ಲ ಕ್ಷಮೆ ಯಾಚನೆ ಮಾಡಬೇಕು ಅಂತೇಳಿ ಅವರು ಒತ್ತಾಯನ ಮಾಡಿದ್ದಾರೆ. ಇಲ್ಲಿ ಕ್ಷಮೆ ಯಾಚನೆ ಮಾಡುವಂತಹ ಅನಿವಾರ್ಯ ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಎಸ್ ಮುನ್ಸ್ವಾಮಿ ಅವರು ಏನು ಮಾಡ್ತಾ ಇದ್ದಾರೋ ಅದರ ಬಗ್ಗೆ ನಾನು ಮಾತಾಡಿದ್ದೇನೆ. ಸತ್ಯ ಮಾತಾಡಿರೋದು ನಿಜ. ಯಾವುದೇ ಕಾರಣಕ್ಕೂ ಸಹ ನಾವು ಕ್ಷಮೆ ಯಾಚನೆ ಮಾಡೋವಂಥ ಅವಶ್ಯಕತೆ ಇಲ್ಲ. ಅವರು ಬಂದಾಗಲೆಲ್ಲ ಬಂಗಾರಪೇಟೆಯಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಅವರು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಕ್ಷಮೆ ಯಾಕೆ ಯಾಚನೆ ಮಾಡಬೇಕು ಅನ್ನೋದು ಕೂಡ ಪ್ರಶ್ನೆ ಇಲ್ಲಿ. ಯಾಕಂತ ಹೇಳಿದ್ರೆ ನಾನು ಯಾವುದೇ ರೀತಿಯಾಗಿದ್ದು ತಪ್ಪು ಮಾಡಿಲ್ಲ. ನಮ್ಮ ನಾಯಕರ ಮೇಲೆ ಇಲ್ಲಿಸಲ್ಲದ ಆರೋಪ ಮಾಡಿದಾಗ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಂಥದ್ದು, ಸ್ಪಷ್ಟೀಕರಣ ಕೊಡುವಂಥದ್ದು, ಒಬ್ಬ ಪಕ್ಷದ ವಕ್ತಾರನಾಗಿ TFMSನ ಉಪಾಧ್ಯಕ್ಷನಾಗಿ ಅದು ನನ್ನ ಕರ್ತವ್ಯ ಮತ್ತು ನನ್ನ ಜವಾಬ್ದಾರಿ ಕೂಡ. ಹಾಗಾಗಿ ಅವರು ಹೇಳಿರ್ತಕ್ಕಂಥ ಮಾತಿಗೆ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ಷಮೆ ಯಾಚನೆ ಮಾಡೋದಿಲ್ಲ. ಈ ಮುಂದಿನ ಪತ್ರಿಕಾಗೋಷ್ಠಿಯನ್ನು ನಮ್ಮ ಎಲ್ಲ ಕೊಡಬೇಕಾಗಿದೆ. ಅದೇನಪ್ಪ ಅಂದರೆ, ಮೊದಲಿಗೆ ಅದು ಯಾಕೋ ಏನೋ ಗೊತ್ತಿಲ್ಲ, ಗಂಗಮ್ಮನ ಪಾಲೆ ರಸ್ತೆ ಅಂತ ಅಂತಾರೆ. ಕೂಡ ಬರೀ ಗಂಗಮ್ಮನ ಜನರಿಗೆ ಮಾತ್ರ ಸೀಮಿತನ ಅದು, ಅಥವಾ ಅಲ್ಲಿ ಇರ್ತಕ್ಕಂಥ ಎಲ್ಲ ಪ್ರದೇಶದಲ್ಲಿ ಇರ್ತಕ್ಕಂಥ ಟಿಪ್ಪು ನಗರ ಆಗ್ಬೋದು, ಶ್ರೀರಂಗ ಗ್ರೌಂಡ್ ಆಗ್ಬೋದು, ಕಾದರ್ ಲೇಔಟ್ ಆಗ್ಬೋದು, ಇದಕ್ಕೆಲ್ಲ ರಸ್ತೆ ಇಲ್ವೋ ಅದು ಬರೀ ಗಂಗಮ್ಮನ ಮಾತ್ರ ಸೀಮಿತನ. ಆಮೇಲೆ ಆ ಗಂಗಮ್ಮನ ಹೆಸರು ರಸ್ತೆ ಅಲ್ಲ, ಡಾಕ್ಟರ್ B.R. ಅಂಬೇಡ್ಕರ್ ರಸ್ತೆ. ಅದು ಸುಮಾರು ವರ್ಷಗಳ ಹೋರಾಟ ಇದೆ ನಮ್ಮದು. ಅಂಬೇಡ್ಕರ್ ರಸ್ತೆಯನ್ನು ಅಭಿವೃದ್ಧಿಗೊಳಿಸಬೇಕು. ಅದು ಎಷ್ಟು ಮೆಷರ್ಮೆಂಟ್ ಇದೆಯೋ, ಈಗಾಗಲೇ ಸರ್ಕಾರ ನಕ್ಷಲ್ ಎಷ್ಟು ಮೆಷರ್ಮೆಂಟ್ ಇದೆಯೋ ಅಷ್ಟು ಕ್ಲಿಯರಾಗಿ ಮಾಡಿಕೊಡ್ಬೇಕು. ನಮಗಂತೂ ಹೋರಾಟ ಇದೆ ನಮ್ಮದು. ಈಗಾಗಲೇ ದಲಿತ ಸಂಘಟನೆ ಮಿತ್ರರು ಕೂಡ ಇಲ್ಲೇ ಇದ್ದಾರೆ. ಅವರುಗಳು ಅರ್ಜಿ ಕೊಟ್ಟಿದ್ದಾರೆ, ಪುರಸಭೆಗೆ ಅರ್ಜಿ ಕೊಟ್ಟಿದ್ದಾರೆ, ಅನೇಕ ಹೋರಾಟಗಳು ಮಾಡಿದ್ದೀವಿ, ಅದು ಧರಣಿಗಳು ಮಾಡಿದ್ದೀವಿ. ಅಲ್ಲೇ ಮಾಧ್ಯಮ ಮಿತ್ರರು ಗೊತ್ತಿದೆ. ಇದು ಇವತ್ತೇನೋ ಉದ್ದೇಶಪೂರ್ವಕವಾಗಿ ಗಂಗಂಪಲ್ಲಿದ್ದವ್ರು ಮಾತ್ರ ರಸ್ತೆ ಅದು ಅನ್ನೋ ಥರ ಒಂದು ಗೋಬೆ ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸತ್ಯತೆಯಲ್ಲಿ ಅರ್ತಿರ್ಬೇಕು ಜನರು, ಆಮೇಲೆ ಮಾತಾಡಬೇಕು. ನಮ್ಮ ಸಹೋದರ ಕಪ್ಪಲಿ ಶಂಕರ್ ಅವರು, ಪುರಸಭೆ ಸದಸ್ಯರವರು, ಅವ್ರ ಕನಿಷ್ಠ ಜ್ಞಾನ ಆದರೂ ಇರಬೇಕು. ಏನಪ್ಪ ನಾನು ಮಾತಾಡ್ತಾ ಇದ್ದೀನಿ, ಈಗ ನನ್ನ ಹತ್ರ ಪೇಪರ್ ಇದೆ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳ್ತಾರೆ. ಏನ್ರಿ ಡಾಕ್ಯುಮೆಂಟ್ಸ್ ಅದು? ಪುರಸಭೆ ವ್ಯಾಪ್ತಿ ಏನಿದೆಯೋ, ಪುರಸಭೆ ವ್ಯಾಪ್ತಿ ಇರೋದು ಘೋಷಣೆ ಆದಮೇಲೆ ಅಲ್ಲಿ ಸರ್ವೆ ನಂಬರ್ ಬರೋದೇ ಇಲ್ಲ, ಖಾತೆ ನಂಬರ್ ಬರುತ್ತೆ. ಇವಾಗ ಈ ಕಾಲದಲ್ಲಿ ಬಂದು ನೀವು ಸುಮಾರು 50-70 ವರ್ಷ ಹಿಂದೆ ನಡೆಸಿರ್ತಕ್ಕಂಥ ಘಟನೆನ ಇವತ್ತು ಬಂದು ಸರ್ವೆ ನಂಬರ್ ಇದೆ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಇದೆ? ನೀವು ಒಂದು ಸದಸ್ಯರಾಗಿ ಇದ್ದರೆ ಕನಿಷ್ಠ ಜ್ಞಾನ ಬಿಡಬಾ ನಿಮಗೆ. ಏನಪ್ಪ ನಾನು ಮಾತಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು, ಎಸ್ ಮುನ್ಸ್ವಾಮಿ ಅವ್ರು ಮಾತಾಡ್ತಾ ಇರ್ತಾರೆ, ಮುಸ್ಲಿಮಾನರಿಗೆ ದ್ರೋಹ ಮಾಡ್ತಾ ಇದ್ದಾರೆ, ಅವ್ರು ಓಟ್ನೆಲ್ಲ ಬಳಸ್ಕೊಂಡು MLA ಸಾಹೇಬರು ದ್ರೋಹ ಮಾಡ್ತಾ ಇದ್ದಾರೆ. ಎಷ್ಟು ಜನ ಮುಸ್ಲಿಮಾನರು ಇರೋದು? ಬರೀ 5-6 ಜನರು ಮಾತ್ರ ಸಮಸ್ಯೆ ಅಲ್ಲಿರೋದು. ರಸ್ತೆ ಒತ್ತೂರಾಗಿರೋದು ಬರೀ 5-6 ಜನ. ಇಡೀ ಮುಸ್ಲಿಮಾನ್ ಸಮುದಾಯಕ್ಕೆ MLA ಏನು ಮಾಡಿದ್ದಾರೆ, ಏನು ಕೊಡುಗೆ ಇದೆ ನಿಮ್ಮದು ಅದೇ ರಸ್ತೆಯಲ್ಲಿ ಕಾಣಿಸ್ತಿದೆ. ಎಲ್ಲರೂ ಕೂಡ ಅದೇ ರಸ್ತೆಯಲ್ಲಿ ನಾವು ನೋಡಬೇಕು. ಮದ್ರಾಸ ಇದೆ, ಶಮನೂರು ಟ್ರಸ್ಟ್ ಇದೆ, ಮೈನಾರಿಟಿ ಹಾಸ್ಟೆಲ್ ಇದೆ, ಆಮೇಲೆ ದರ್ಗಾ ಕಾಂಪೌಂಡ್, ದರ್ಗಾ ಮೊಲ ಇದೆ, IBM ಸ್ಕೂಲ್ ಇದೆ. ಈಗ ಹೊಸದಾಗಿ ಕನ್ನಡ ಸಂಘ ಕಟ್ಟಡ ನಿರ್ಮಾಣ ಆಗ್ತಾ ಇದೆ, ಪತ್ರಕರ್ತರ ಭವನ ನಿರ್ಮಾಣ ಆಗ್ತಾ ಇದೆ, ಲಯನ್ಸ್ ಕ್ಲಬ್ ನಿರ್ಮಾಣ ಆಗ್ತಾ ಇದೆ, ಅಂಬೇಡ್ಕರ್ ಭವನ, ವಿಶೇಷವಾಗಿ ಅಂಬೇಡ್ಕರ್ ಭವನ, ಅದು ನಮ್ಮ ಒತ್ತಡದ ಮೇರೆಗೆ ಸುಮಾರು ವರ್ಷಗಳ ಹೋರಾಟ, ನಮ್ಮೆಲ್ಲರೂ ಗೊತ್ತಿದೆ. ಅದು ಎಷ್ಟು ವರ್ಷಗಳಿಂದ ನಾವು ಅಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕನ್ನೋದು ಹೋರಾಟ ಮಾಡ್ತಾ ಇದ್ವಿ. ಎಷ್ಟೋ ಶಾಸಕರು ಬಂದು ಹೋದರು, ಯಾರೂ ಕೂಡ ಅದ್ರ ಬಗ್ಗೆ ಖಾತೆ ತೆಗೆದಿಲ್ಲ. ಏನೋ ನಮ್ಮ ಪುಣ್ಯ ಎಸ್ ನಾರಾಯಣಸ್ವಾಮಿ ಅವರು 13ರಲ್ಲಿ ಬಂದರು. ಅದ ನಂತರ ತಮ್ಮೆಲ್ಲರಿಗೂ ಗೊತ್ತಿದೆ, ಅವ್ರ ಸರ್ಕಾರ ಮಟ್ಟದಲ್ಲಿ ಎಷ್ಟು ಮಟ್ಟಿಗೆ ಹೋರಾಟ ಮಾಡಿ ಅದು ತೋಟಗಾರ ಇಲಾಖೆಯ ಈ ಕಬ್ಬಿ ಮುಚ್ಚಲಿದ್ದ ಜಾಗವನ್ನು ನಮಗೆ ಇಸ್ಕೊಂಡಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಿದೆ. ಇವತ್ತು ಈ ರಸ್ತೆ ವಿಚಾರಕ್ಕೆ ಬಂದಾಗ ನಾವು ಯಾರು ಕೂಡ ಯಾರು ಜಮೀನು ಯಾರು ಕಟ್ಟಡನೋ ಒಟ್ಟಾಕಿ ಕೇಳ್ತಾ ಇಲ್ಲ. ನಾವು ಅಲ್ಲಿ ಏನು ರಸ್ತೆ ಇದೆಯೋ ಒತ್ತುವರಿ ಆಗಿದೆ, ಅಕ್ರಮ ಒತ್ತುವರಿ ಆಗಿದೆ, ಅದನ್ನು ಬಿಡಿಸ್ಕೊಡ್ರಿ ಅಂತ ಕೇಳ್ತಾ ಇರೋದು ನಾವು. ಅದು ಬಿಡಿಸ್ಕೊಡಿಸಿ ರಸ್ತೆ ಮಾಡಿ, ಒಳ್ಳೆ ರಸ್ತೆ ಮಾಡಿಕೊಡ್ರಿ. ದಲಿತರು ಒಳ್ಳೆ ರಸ್ತೆಯಲ್ಲಿ ಓಡಾಡ್ಬಾರ್ದು. ನಾವು ಕಾಲೆಲ್ಲ ನಾವು ಹಂಗೆ ಇರಬೇಕಾ? ಆಮೇಲೆ ನೀವು ದಿನ ರೋಡಲ್ಲಿ ಇರ್ತಕ್ಕಂಥ ಚಿಕನ್ ಅಂಗಡಿಗಳು, ಆಮೇಲೆ ಕಬಾಬ್ ಅಂಗಡಿಗಳು ಬಂದು ನೋಡ್ರಿ ನೀವು. ಆ ರಸ್ತೆಯಲ್ಲಿ ನಮ್ಮ ಹೆಣ್ಮಕ್ಳು ನೆಮ್ಮದಿ ಓಡಾಡೋಕ್ಕಾಗಲ್ಲ. ಅಷ್ಟು ಅಡ್ಡ ದುಡ್ಡಿಗಳು ಗಾಡಿ ನಿಲ್ಲಿಸ್ತಾರೆ, ಅಷ್ಟು ತೊಂದರೆ ಆಗ್ತಾಯಿದೆ ನಮಗೆ. ನಾವು ಯಾರು ಗೆಲ್ಕೋಬೇಕು ನಾವು ಬಂದು MLAಗೆ ಹೇಳ್ಬೇಕು, ಸಮಯ ನಮ್ಗೆ ಇಂಥ ತೊಂದರೆ ಆಗ್ತಾಯಿದೆ, ನಾವು ಏನು ಮಾಡಬೇಕು, ನಮ್ಗೆ ಆ ರಸ್ತೆ ಕ್ಲಿಯರ್ ಮಾಡಿಕೊಡ್ರಿ ಅಂತ ಹೇಳ್ಬೇಕು. ಆಮೇಲೆ ಎಲ್ಲೂ ಕೂಡ ಆ ರಸ್ತೆಯಲ್ಲಿರ್ತಕ್ಕಂಥ ಎಷ್ಟು ಚಿಕನ್ ಅಂಗಡಿಗಳಿದೆಯೋ ಯಾರು ಕೂಡ ಲೈಸೆನ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ಯಾರಿಗೂ ಲೈಸೆನ್ಸ್ ಇಲ್ಲ. ಒಂದು. ಎರಡನೇದು, ಕಟ್ಟಡ ಲೈಸೆನ್ಸ್ ಇಲ್ಲ. ಮೂರನೇದು, ಕಟ್ಟಡ ಒತ್ತುವರಿ ಆಗಿದೆ. ನಾವು ಒತ್ತುವರಿನ ಮಾತ್ರ ಬಿಡಿಸಿ ನಮ್ಗೆ ರಸ್ತೆ ಮಾಡಿಕೊಡೋದು ಕೇಳ್ತಾ ಇರೋದು. ಅವ್ರ ಆಸ್ತಿಗಳನ್ನ ಅದು ಉದಾಹರಣೆ ಕೂಡ ಕೊಡ್ತೀನಿ ನಿಮಗೆ. ಎಂಟ್ರೆನ್ಸ್ ಇರ್ತಕ್ಕಂಥ KGN ಮೆಡಿಕಲ್ ಸ್ಟೋರ್ ಇದೆಯೋ ಅವ್ರದ್ದು ಮೂಲ ಬಂದ್ಬಿಟ್ಟು 15-46 ಅಂದರೆ 690 ಚದರಡಿ. ಆದರೆ ಅವ್ರು ಕಟ್ಟಿರ್ತಕ್ಕಂಥದ್ದು 936 ಚದರಡಿ. 936 ಚದರಡಿ ಕಟ್ಟಿರೋದು ಅವರು. ಅಂದರೆ ಎಷ್ಟು ಒತ್ತುವರಿ ಆಗಿದ್ದಾರೆ? 2.5 ಚದರ ಒತ್ತುವರಿ ಆಗಿದ್ದಾರೆ.
ಅದನ್ನು ಬಿಡಿಸ್ಕೊಟ್ರಿ ಸ್ವಾಮಿ ಕೇಳ್ತಾ ಇದ್ದಾರೆ. ಇನ್ನೊಂದು ಆರ್ಥಿಕ ಒಬ್ಬರು ಇದ್ದಾರೆ ಸರ್ಕಾರಿ ನೌಕರರವರು, ಅವರು ಕೂಡ ಜ್ಞಾನ ಇರ್ತಾರೆ. ಅವರು ಕಟ್ಟುವಾಗ ಅವ್ರ ಜಮೀನಲ್ಲಿ ಇದ್ದಿದ್ದು ಬರೀ 16ಕ್ಕೆ 25 + 24 ಆದರೆ ಅವ್ರು ಕಟ್ಟಿರೋದು ಒಂದು 20 × 26 28 ಅವರಿಷ್ಟು 1.25 ಸಗಟಿ ಬಂದಿದ್ದಾರೆ. ಅದನ್ನು ಬಿಡಿಸ್ಕೊಟ್ಟು ಸ್ವಾಮಿ ಕೇಳ್ತಾರೆ. ಇಡೀ ಆ ರೋಡಲ್ಲಿ ಇರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಾಂಧವರು ಅಂಗಡಿಗಳು ತೆಗೆದುಕೊಳಿಸ್ಬಿಡ್ರಿ, ಅವ್ರ ಮನೆಯಲ್ಲಿ ಹೊಡೆದಾಕ್ರಿಂದ ಯಾರು ಕೇಳಿಲ್ಲ. ಬರೀ 4-5 ಅಂಗಡಿಗಳು ಏನು ಹೆಚ್ಚಿಗೆ ಮಾಡಿದ್ದಾರೆ ಅವ್ರದ್ದು ಮಾತ್ರ ನಾವು ತೆರವುಗೊಳಿಸಿ ಆ ರಸ್ತೆನ ಅಗಲೀಕರಣ ಮಾಡಿಕೊಡ್ರಿ ಅಂತ ಇದ್ದಾರೆ. ನಾವು ಕೂಡ ಆ ರೋಡಲ್ಲಿ ಓಡಾಡುವಾಗ ಈ ಸರ್ಕಲ್ ಇದೆ, ಆ ಸರ್ಕಲ್ ಅಡ್ಡ ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ರೆ ನಮ್ಮ ರೋಡಿಂದ ಆಂಬುಲೆನ್ಸ್ ಕನಿಷ್ಠ ಆಂಬುಲೆನ್ಸ್ ಬರೋಕ್ಕೆ ಕಷ್ಟ ಆಗುತ್ತೆ. ನಾವು ಎಲ್ಲಿ ಮೇನ್ ರೋಡಲ್ಲಿ ಬರೋ ಗಾಡಿ ನಮ್ಗೆ ಹೊಡೆದಾಕ್ತಾರೋ ಅಂತ ಭಯ ಬರುತ್ತೆ. ಅಷ್ಟು ತೊಂದರೆ ಅನ್ಪಡಿಸ್ತಾ ಇದ್ದೀವಿ. ಅಲ್ಲಿ ನಮ್ಗೆ ಅಗಲೀಕರಣ ಮಾಡಿಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಅಗಲೀಕರಣ ಕೂಡ ಯಾವುದೋ ಜಮೀನು ಅಲ್ಲೇ ಅಲ್ಲ, ಸರ್ಕಾರ ಜಮೀನಲ್ಲಿ. ಆಮೇಲೆ ಇನ್ನೊಂದು ಮಾಹಿತಿ ತಮಗೆ, ಈಗ ಏನು ಸರ್ವೆ ನಂಬರ್ 138 ಅಂತ ಮಾತಾಡ್ತಾರೆ. ಆ ಸರ್ವೆ ನಂಬರ್ 138 ಬಗ್ಗೆ ನಿಮಗೆ ಕೆಲವು ಸ್ವಚ್ಛೀಕರಣ ಬೇಕಾಗಿದೆ. ನನಗೆ 1953-54 ಇಸ್ವಿನಲ್ಲಿ ಸರ್ಕಾರ ಅವರಿಗೆ ಹರಾಜು ಬಿಡುತ್ತೆ. ಸರ್ಕಾರ ಹರಾಜು ಬಿಡುತ್ತೆ. ಅದು ಕೂಡ ಪೂರ್ವ ಅನುಮತಿ ಮೇರೆಗೆ, ಅಂದರೆ ಜಿಲ್ಲಾಧಿಕಾರಿಗಳ ಅನುಮತಿ ಮೇರೆಗೆ ಅದನ್ನು ಹರಾಜು ಬಿಡ್ತಾರೆ. ಆ ಜಾಗವನ್ನು ಅವತ್ತಿನ ಯಾರೋ ಸುಭಾಷ್ ಶೆಟ್ಟಿ ಅವರು ಖರೀದಿ ಮಾಡ್ತಾರೆ. ಆವತ್ತಿಂದ ಇವತ್ತವರೆಗೂ 72 ವರ್ಷ ಆಗಿದೆ. 72 ವರ್ಷ ಆಗಿದೆ. ಅವರ ಹೆಸರಲ್ಲಿ ಖಾತೆ ಆಗಿದೆ. ಅವರು ಅಲ್ಲಿ ಮಿಲ್ ನಡೆಸ್ತಾ ಇದ್ರು, ಏನೇನೋ ಅವ್ರು ಚಟುವಟಿಕೆ ಮಾಡ್ತಾಯಿದ್ರು. ಆವತ್ತಿಂದ ಯಾರು ಕೂಡ ಅದ್ರ ಬಗ್ಗೆ ಖಾತೆ ತೆಗೆದಿಲ್ಲ. ಆದರೆ ಇವತ್ತು ನಮ್ಮವರು, ನಮ್ಮ ಜಾತಿಯವರು, ಪರಿಶಿಷ್ಟ ಜಾತಿಯವರು ಒಬ್ಬರು ಖರೀದಿ ಮಾಡಿದ್ದು ಒಂದೇ ಕಾರಣಕ್ಕೋಸ್ಕರ ಎಷ್ಟು ಪೀಠೆಗಳು, ಎಷ್ಟು ತರಲೆಗಳು ಮಾಡ್ತಾಯಿದ್ರು. ಅಂದರೆ ನಮ್ಮ ಜಾತಿಯವರು ಯಾರು ಕೂಡ ಇಲ್ಲಿ ನಗರದಲ್ಲಿ ಉನ್ನತ ಸ್ಥಾನದಲ್ಲಿ ಇರಬಾರ್ದ. ನಾವು ಕಾಲೆಲ್ಲ ಕೂಡ ಎಲ್ಲಾದರೂ ಕೇರಿಗಳಲ್ಲಿ ಇರಬೇಕು. ನಮ್ಮ ಜನ ಎಲ್ಲೂ ಕೂಡ ಬರಬಾರ್ದ. ಏನ್ರಿ ನ್ಯಾಯ ಇದು? ಇವತ್ತು ಬಂದ್ಬಿಟ್ಟು ನಂತರ ಡಾಕ್ಯುಮೆಂಟ್ ಇದೆ, ಇನ್ನೊಂದು ಇದೆ. ಇವಾಗ 72 ವರ್ಷ ಕತ್ತೆ ಕಾಯ್ತಾ ಇದ್ದಾರೆ. ನೀವಲ್ಲ ಏನು ಮಾಡ್ತಾಯಿದ್ರಿ? 72 ವರ್ಷದಿಂದ ಮಾತಾಡಬೇಕಾಗಿತ್ತು. ದಲಿತ ಸಂಘ ಸಂಸ್ಥೆಯಲ್ಲಿ ನಾನು ಕನ್ವೀನರ್ ಇದ್ದಾಗ ಅದು ಪ್ರಸ್ತಾಪ ಮಾಡಿದ್ದೀನಿ. ಅದು ಕೋರ್ಟ್ ಮೆಟ್ಲೇನಿದೆ, ಕೋರ್ಟಲ್ಲಿ ಒಂದು ತೀರ್ಪು ಬಂದಿದೆ. ಏನು ತೀರ್ಪು ಅಂದರೆ ಸರ್ಕಾರ ನ್ಯಾಯಸಮ್ಮತವಾಗಿ ಅವರಿಗೆ ಇದು ಮಾಡಿ ಮಂಜೂರು ಮಾಡಿದೆ. ಅದನ್ನು ಯಾವ ಕಾರಣಕ್ಕೂ ಏನು ಮಾಡೋಕ್ಕೆ ಬರಲ್ಲ. ಇನ್ನು ಮುಂದೆ ಯಾರು ಕೂಡ ಈ ಸರ್ವೆ ನಂಬರ್ 3 ಬಗ್ಗೆ ಕೋರ್ಟಿಗೆ ಬರೋಂಗಿಲ್ಲ ಅಂದ್ಬಿಟ್ಟು ಸರ್ಕಾರ ಆದೇಶ ಮಾಡಿದೆ. ಅದು ಎಷ್ಟು ಜನಕ್ಕೆ ಗೊತ್ತಿಲ್ಲ ನನಗೆ. ಅಲ್ಲೇ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ. ಯಾರೋ ನಮ್ಮ ಇವರು ಇರ್ಬೋದು, ನಮ್ಮ ಶಿವಾರೆಡ್ಡಿ ಅವರು ಇಲ್ಲ ಇಲ್ಲಿ, ಅವ್ರಿಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ. ಹೌದಾ ಇಲ್ಲ ಸರ್? ಇದನ್ನು ಯಾಕೆ ಹೌದಾ ಅಂತ ಕೇಳ್ತಾ ಇದ್ದೀನಿ ಅಂದರೆ, ನೀವು ಯಾಕೆ ಇದನ್ನು ಪ್ರಸ್ತಾಪ ಮಾಡಿಲ್ಲ ಮೊನ್ನೆ ಅವ್ರು ಯಾರೋ ಪ್ರಸ್ತಾಪ ಮಾಡುವಾಗ ನೀವು ಕೂಡ ಮಾತಾಡ್ಬೋದಾಯ್ತಲ್ಲ. ನೋಡಿರಿ ಯಾವ್ದು ನಿಮ್ಗೆ ನಡೀತು ಅಂತ ಹೇಳ್ಬಿಟ್ಟು ಯಾರು ಹೇಳಿಲ್ಲ. ಅದರಿಂದ ನೋವು ಅನಿಸ್ತದೆ. ನೀವು ಮಾಧ್ಯಮ ಮಿತ್ರ ಮೇಲೆ ಕೂಡ ನನಗೆ ನೋವಿದೆ. ನೀವು ಕೂಡ ಪ್ರಸ್ತಾಪ ಮಾಡಬೇಕಾಗಿತ್ತು ಸರ್, ಮಾಡಿಲ್ಲ ಅಂತ ಹೇಳ್ಬಿಟ್ಟು. ನಮ್ಮದು ಒತ್ತಡ ಇಷ್ಟೇ. ಅದು ಪುರಸಭಾ ಅಧಿಕಾರಿಗಳಾಗ್ಬೋದು, ಶಾಸಕರಾಗ್ಬೋದು, ಎಲ್ಲರೂ ಮನೆಯಲ್ಲೇ ನಮ್ಮ ಒತ್ತಡ ಇಷ್ಟೇ. ನಮ್ಮ ರಸ್ತೆಯನ್ನು ಅಗಲೀಕರಣ ಮಾಡಿ ಶುದ್ಧವಾದ ಹೈಟೆಕ್ ರಸ್ತೆ ಮಾಡಿಕೊಡ್ಬೇಕು ಒತ್ತಡ ನಮ್ಮದು. ಇದರಲ್ಲಿ ಯಾವುದೇ ಕಾರಣಕ್ಕೆ ನಾವು ರಾಜಿ ಆಗಲ್ಲ. ಇಡೀ ಗಂಗಂಪಾಲದ ನಿವಾಸಿಗಳು, ಸಾಗರ್ ಲೇಔಟ್ ಜನ, ಟಿಪ್ಪು ನಗರ ಜನ, ಶ್ರೀರಂಗಪುರ ಜನ ಎಲ್ಲರೂ ಕೂಡ ಬಂದು ಧರಣಿ ಮಾಡ್ತಿಲ್ಲ. ಆ ರಸ್ತೆಯಲ್ಲಿ ಏನಾದರೂ ಕೈ ಬಿಟ್ಟಿದ್ದೆ ಆದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಎಚ್ಚರಿಕೆ ಕೂಡ ಆಯಿತು ಸರ್ಕಾರಕ್ಕೆ, ನಮ್ಗೆ ರಸ್ತೆ ಮಾಡಲೇ ಕೊಡಬೇಕಂತ ಹೇಳ್ತಾ ನಾನು ಮಾತು ಮಾಧ್ಯಮ ಮುಖಾಂತರ ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀವಿ. ಮಾಜಿ ಸಂಸದರು ಮುಸ್ತಾಮಿಯವರು ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಮಸಲೆ ಕಂಡೀರು ಆಗ್ತಾ ಇದ್ದಾರೆ. ಗೊತ್ತಿಲ್ಲ ಯಾಕಂತ ಅವ್ರು ಮಾಡಿರೋದು ಇಡೀ ಮುಸ್ಲಿಂ ಸಮುದಾಯ ಇಲ್ಲಿ ಜಿಲ್ಲೆಯಲ್ಲಿ ರಾಜ್ಯಕ್ಕೆ ಗೊತ್ತು. ಕೋಲಾರಲ್ಲಿ ಎಷ್ಟು ತೊಂದರೆ ಕೊಟ್ಟಿದ್ದಾರೆ, ತವರಲ್ಲಿ ಮುರುಬಾಗಲಲ್ಲಿ ಎಷ್ಟು ತೊಂದರೆ ಕೊಟ್ಟಿದ್ದಾರೆ. ಇದೇ ಮುನ್ಸ್ವಾಮಿ ಅವರು ಮೋದಿ ಕಾಂಪ್ಲೆಕ್ಸು ಖುದ್ದಾಗಿ ನಿಂತ್ಕೊಂಡು ಅವ್ರು ಮೈದು ಕಾಂಪ್ಲೆಕ್ಸ್ ಬರೆದಿದ್ದಾರೆ. ಅವರೇ ಖುದ್ದಾಗಿ ಏನು ಲೀಗಲ್ ಇದ್ರೂ ಅವರು ಮುಸ್ಲಿಂ ಸಮುದಾಯಕ್ಕೆ ಸೇರ್ತಾರ ಅಂತ ಅದೇ ಮೈದು ಕಾಂಪ್ಲೆಕ್ಸ್ ಅವ್ರು ಹೊಡೆದಿದ್ದಾರೆ. ಇವತ್ತು ಇಲ್ಲಿ ಬಂದುಬಿಟ್ಟು ಹೇಳ್ತಾರೆ ಶಾಸಕರು ಮುಸ್ಲಿಂ ಸಮುದಾಯಕ್ಕೆ ಓಟ್ ಹಾಕ್ಕೊಂಡು ಅವ್ರಿಗೆ ಅನ್ಯಾಯ ಮಾಡ್ತಾರೆ. ಯಾರ್ಯಾರಿಗೂ ಶಾಸಕರು ಅನ್ಯಾಯ ಮಾಡಿಲ್ಲ. ನಮ್ಮ ಶಾಸಕರು ಇಡೀ ಇದು ಅವರ ಅವಧಿಯಲ್ಲಿ 4-5 ಜನಗೆ ಪುರಸಭೆ ಅಧ್ಯಕ್ಷರಿಗೆ ಮಾಡಿದ್ದಾರೆ, ಉಪಾಧ್ಯಕ್ಷರಿಗೆ ಮಾಡಿದ್ದಾರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮಾಡಿದ್ದಾರೆ. ನಾವು ಕೇಳೋದಷ್ಟೇ, ನಾವು ಅಲ್ಲ ಎಲ್ಲರೂ ಸದಸ್ಯರು ಪುರಸಭೆ ಕೇಳೋದು ಏನಂದರೆ ರಸ್ತೆ ಅಗಲೀಕರಣ ಮಾಡಬೇಕು. ಅದು ರಸ್ತೆ ಎಷ್ಟಿದೆ ಅಂತ 9 ಮೀಟ್ರ್ ಇದೆ. ಪುರಸಭೆಯಲ್ಲಿ 9 ಮೀಟ್ರ್ ಇದೆ, 30 ಅಡಿ ಇದೆ. ಆ 30 ಅಡಿ ಅಗಲೀಕರಣ ರಸ್ತೆ ಆಗಬೇಕು. ಇವಾಗ ಅಲ್ಲಿ ಆ ಅಂಬೇಡ್ಕರ್ ರಸ್ತೆ ಇದೆ, ಒಂದು ಇದಕ್ಕೆ ಸಮುದಾಯಕ್ಕೆ ಅಂತ ರಸ್ತೆ ಇಲ್ಲ. ಅದು ಟಿಪ್ಪು ನಗರ್ ಬರುತ್ತೆ, ಶ್ರೀರಾಮ್ ಕಾಂಪೌಂಡ್ ಬರುತ್ತೆ, ಸೇಟ್ ಕಾಂಪೌಂಡ್ ಬರುತ್ತೆ, ಹಿಂದೂ ಮಶಾಣ, ಮುಸ್ಲಿಂ ಮಶಾಣ. ಮುಖ್ಯ ಅದು ಏನಂದರೆ ನಮ್ಮ ವರ್ಷಕ್ಕೆ 2 ಹಬ್ಬ ಆಗುತ್ತೆ. ಒಂದು ರಂಜಾನು, ಒಂದು ಬಕ್ರೀದು, ಆಮೇಲೆ ಒಂದು ಹಬ್ಬ ಆಗುತ್ತೆ ಉರುಸು. ಅಲ್ಲಿ ಸಾವಿರಾರು ಜನ ಬರ್ತಾರೆ, ಸಾವಿರಾರು ಜನ ಹೋಗ್ತಾರೆ. ಆ ರಸ್ತೆಯಲ್ಲಿ ಒಂದು ಕಾರ್ ಬಂದುಬಿಟ್ರೆ ಒಂದು 2 ವೀಲರ್ ಹೋಗೋಕ್ಕೆ ಪಾಸ್ ಆಗಲ್ಲ. ಅಷ್ಟು ಕಷ್ಟ ಇದೆ ಆ ರಸ್ತೆಯಲ್ಲಿ.
ನಾವು ಹೇಳ್ತಾ ಇರೋದು ರಸ್ತೆ ಅಗರೀಕರಣ ಮಾಡಿ ಅಂತ. ಯಾರೇ ಇವ್ರಿಗೆ ಬಂದು ಅನ್ಯಾಯ ಮಾಡಿಬಿಟ್ರು ನಾವು ಯಾರ ಮೇಲೇನೂ ದೌರ್ಜನ್ಯ ಮಾಡ್ತಾ ಇಲ್ಲ, ಯಾರ ಮೇಲೇನೂ ಇದು ಮಾಡ್ತಾ ಇಲ್ಲ. ಅವ್ರು ಬಿಲ್ಡಿಂಗ್ ಬಡ್ದಾಕಬೇಕು, ಇವರು ದೌರ್ಜನ್ಯ ಮಾಡಬೇಕಂತ ಯಾರ ಮೇಲೆ ದೌರ್ಜನ್ಯ ಮಾಡ್ತಾ ಇಲ್ಲ. ರಸ್ತೆ ಅಗಲೀಕರಣ 9 ಮೀಟ್ರ್ ಏನಿದೆ ಅದೇ ಅಗಲೀಕರಣ ಆಗಲಿ. ಆಮೇಲೆ ಎರಡನೇದು ಕಪಾಲಿ ಇತ್ತೀಚೆಗೆ ನೆನ್ನೆ ಹೇಳಿದ್ದಾರೆ ನಾವು ಹೋರಾಟ ಮಾಡ್ತೀವಿ. ಏನು ಹೋರಾಟ? ಅದು ಜಾಗ ಮಾರಾಟಕ್ಕೆ ಇಟ್ಟಿದ್ರು. ಅವರು ಮಾರಾಟಕ್ಕೆ ಇಟ್ಟು ಸುಮಾರು 4-5 ವರ್ಷದಿಂದ ಮಾರಾಟಕ್ಕೆ ಇಟ್ಟಿದ್ರು. ಆವಾಗ ಯಾರು ಮುಂದೆ ಬಂದು ತೊಗೊಂಡಿಲ್ಲ. ಯಾರು ನಮ್ಮ ಶಾಸಕರ ಪುತ್ರ ನಿಶಾಂತ್ ಹೆಸರಲ್ಲಿ ತೊಗೊಂಡಿದ್ದಾರೆ, ಅದಕ್ಕೆ ಅಲ್ಲಿ ಬಿಡಬೇಕು, ಇಲ್ಲಿ ಬಿಡಲ್ಲ ನಾವು ಅಂತ. ಅವು ಕಾಸು ತಗೊಂಡು ಪರ್ಚೇಸ್ ಮಾಡಿರೋದು, ಏನು ಸುಮ್ಮನೆ ಏನು ಮಾಡಿಲ್ಲ. ಉತ್ತುವರಿ ಉತ್ತುವರಿ ಇದು ಮಾಡ್ಕೊಂಡಿದ್ದಾರ? ಉತ್ತುವರಿ ಏನಿಲ್ಲಲ್ಲ. ಉತ್ತುವರಿ ಮಾಡ್ಕೊಳೋದು ಈ ಕಡೆ ಏನು 9 ಮೀಟ್ರ್ ಇದೆ, ಅದು 9 ಮೀಟ್ರ್ ಅಗಲೀಕರಣ ಆಗಬೇಕಂತ ರಸ್ತೆ ಹೇಳೋದು. ಇಡೀ ಸಮುದಾಯಕ್ಕೆ, ನಮ್ಮ ಮುಸ್ಲಿಂ ಸಮುದಾಯ ಗೊತ್ತು ಮುನ್ಸ್ವಾಮಿ ಅವರು ಎಂಥವರು ಅಂತ. ನಮ್ಗೆ ಎಷ್ಟೆಷ್ಟು ತೊಂದರೆ ಕೊಟ್ಟಿದ್ದಾರೆ ಎಲ್ಲರೂ A to Z ಎಲ್ಲರಿಗೂ ಗೊತ್ತಿದೆ. ನೀವು ನಮ್ಮಲ್ಲಿ ಬಂದುಬಿಟ್ಟು 2 ಭಾಗ ಮಾಡೋಕ್ಕೆ ಬರಬೇಡ್ರಿ, ಅದು ಆಗೋದಿಲ್ಲ, ನಿಮ್ಮ ಕೈಲಿ ಸಾಧ್ಯನೇ ಇಲ್ಲ. ಅದು ನಾವು ಯಾವತ್ತೂ ಮುಸ್ಲಿಂ ಸಮುದಾಯ ಒಗ್ಗಟ್ಟಾಗಿರ್ತೀವಿ, ನಿಮ್ಮ ಪರವಾಗಿರಲ್ಲ, ನಮ್ಮ ಶಾಸಕರ ಪರವಾಗಿರ್ತೀವಿ, ನಿಮ್ಮ ಪರವಾಗಿ ಯಾವತ್ತೂ ಇರಲ್ಲ. ನೀವು ಏನು ಬಂಗಾರ ತಟ್ಟೆಯಲ್ಲಿ ಊಟ ಹಾಕಿ ಇದರಲ್ಲಿ ಅನ್ನ ಕೊಟ್ರೂ ನಿಮ್ಮ ಪರವಾಗಿ ಯಾರೂ ಬರಲ್ಲ. ದಯವಿಟ್ಟು ಅದು ನಿಮ್ಮ ಏನು ಮನಸ್ಸಲ್ಲಿ ಇಟ್ಕೊಳ್ಳಿ, ತೆಗ್ದಾಕ್ಬಿಡಿ.